ಎನ್ಪಿಎಸ್ ನಿಂದ ಓಪಿಎಸ್ ಜಾರಿ ಮಾಡೋ ಬಗ್ಗೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡೋದಾಗಿ ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರಿ ನೌಕರರಿಗೆ ಭರವಸೆ ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರ ಸಂಘದಿಂದ ಅರಮನೆ ಮೈದಾನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಡಿಸಿಎಂ ಪರಮೇಶ್ವರ್ ಅವರಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ ಬೇಡಿಕೆ ಇಟ್ಟರು. 2.5 ಲಕ್ಷ ಸರ್ಕಾರಿ ನೌಕರರು ಎನ್ಪಿಎಸ್ ನಲ್ಲಿದ್ದಾರೆ, ಇವರಿಗೆ ಓಪಿಎಸ್ ಮಾಡಿಕೊಡಬೇಕು. ಕೇಂದ್ರ ಸರ್ಕಾರದ ಮಾದರಿಯಲ್ಲೇ ರಾಜ್ಯದ ನೌಕರರಿಗೆ ವೇತನ ಘೋಷಣೆ ಮಾಡಬೇಕು. ಸರ್ಕಾರಿ ನೌಕರರಿಗೆ ಸರ್ಕಾರ ಕೊಡ್ತಿರೋ 5 ಗ್ಯಾರಂಟಿಗಳನ್ನ ಬೇಕಾದ್ರೆ ವಾಪಸ್ ಪಡೀರಿ, ಆದ್ರೆ ಓಪಿಎಸ್ ಮತ್ತು ಕೇಂದ್ರ ಮಾದರಿಯ ವೇತನ ವ್ಯವಸ್ಥೆ ಗ್ಯಾರಂಟಿ ಕೊಡಿ ಅಂತ ಮನವಿ ಮಾಡಿದ್ರು. ಅಭಿನಂದನೆ ಸ್ವೀಕಾರ ಮಾಡಿ ಮಾತನಾಡಿದಂತ ಸಿಎಂ ಡಿಕೆ ಶಿವಕುಮಾರ್, ದೊಡ್ಡ ಬೇಡಿಕೆ ಇಟ್ಟಿದ್ದೀರಾ, ನಿಮ್ಮ ಬೇಡಿಕೆ ಸಮಿತಿ ವರದಿ ಬಂದ ಕೂಡಲೇ ಕ್ಯಾಬಿನೆಟ್ಗೆ ತರ್ತೇನೆ, ನಿಮ್ಮನ್ನ ಕರೆಸಿ ಮಾತಾಡ್ತೀನಿ. ನಾವು ಬಸವಣ್ಣನ ನಾಡಲ್ಲಿ ಹುಟ್ಟಿದ್ದೇವೆ, ಕೊಟ್ಟ ಮಾತು ಉಳಿಸಿಕೊಳ್ತೀನಿ, ನುಡಿದಂತೆ ನಡೆದಿರೋದು ಕಾಂಗ್ರೆಸ್. ನಂಬಿಕೆ ಮುಖ್ಯ, ನಂಬಿಕೆ ಇಲ್ಲದೆ ಸಂಬಂಧ ಉಳಿಯಲ್ಲ, ತಾಳ್ಮೆಯಿಂದ ಇರಿ, ನಮಗೆ ಸಿಕ್ಕ ಅವಕಾಶದಲ್ಲಿ ನಿಮ್ಮ ಹೃದಯ ಗೆಲ್ಲೋ ಕೆಲಸ ಮಾಡ್ತೀವಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಭರವಸೆನ ಕೊಟ್ರು. ಕಾರ್ಯಕ್ರಮದಲ್ಲಿ ಡಿಸಿಎಂ ಪರಮೇಶ್ವರ್, ಆಜಿ ಚುಂಚನಗಿರಿ ಶ್ರೀ ಸಿದ್ಧಗಂಗಾ ಶ್ರೀಗಳು ಸೇರಿ ಹಲವರು ಭಾಗಿಯಾಗಿದ್ರು.